ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವ ಜೀವ ನೀಡುವ, ರಕ್ಷಣೆ ನೀಡುವ, ಜ್ಞಾನ ನೀಡುವ, ಬೆಳಕು ನೀಡುವ, ಶಾಂತಿ, ಧೈರ್ಯ, ಮಹಿಮೆ, ದೇವರ ಮಹಿಮೆ ನೀಡುವ ದೇವರ ವಾಕ್ಯ ಭಾಗ ಅಂಶ ಪ್ರಿಯರೇ, ವ್ಯರ್ಥವಾದ ವಾದಗಳು. ಹೌದು ಪ್ರಿಯರೇ, ಕೆಲವೊಂದು ಸಾರಿ ನಾವು ವ್ಯರ್ಥವಾದ ವಾದಗಳನ್ನು ಮಾಡುತ್ತಿರುತ್ತೇವೆ. ದೇವರಿಗೆ ಇಷ್ಟ ಇಲ್ಲದ್ದು, ಹೌದು, ದೇವರ ಜ್ಞಾನಕ್ಕೆ ವಿರೋಧವಾದದ್ದು, ಶಾರೀರಿಕವಾದದ್ದು, ಪೈಶಾಚಿಕವಾದದ್ದು, ಹೌದು ಪ್ರಿಯರೇ, ಮರಣಕರವಾದದ್ದು. ಹೀಗೆ ನಾವು ವ್ಯರ್ಥವಾದ ವಾದಗಳಿಗೆ ಹೋಗದಂತೆ ಕೆಲವು ವಾಕ್ಯ ಭಾಗದ ಮುಖಾಂತರ ಧ್ಯಾನಿಸೋಣ ಪ್ರಿಯರೇ. ಅಂಶ ವ್ಯರ್ಥವಾದ ವಾದಗಳು ಬೇಡ. ಹೌದು ಪ್ರಿಯರೇ, ಇದಕ್ಕೆ ಮೊದಲು ನಾವು ದೇವರ ಆತ್ಮನ ಸಹಾಯ, ಶಕ್ತಿ, ಜ್ಞಾನ ಅರ್ಥ ಮಾಡಿಕೊಳ್ಳುವ ಕೃಪೆ, ಬುದ್ಧಿ ವಿಕಾಸ ಕೇಳಿಕೊಳ್ಳೋಣ ಪ್ರಿಯರೇ. ಪರಿಶುದ್ಧ ಯೇಸುವಿನ ಆತ್ಮನಲ್ಲಿ ನನ್ನನ್ನು ಏಕೀಭವಿಸಿ ಪ್ರಾರ್ಥಿಸಿರಿ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ, 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 ಬೆಳಕಾದ ದೇವರೇ. ಹೌದು ದೇವ, ನೀವು ಬೆಳಕಾಗಿದ್ದೀರಿ, ನಿಮ್ಮಲ್ಲಿ ಕತ್ತಲೆಂಬುದೇ ಇಲ್ಲ ದೇವ. ನಿಮ್ಮ ಬೆಳಕಿನ ವಾಕ್ಯದ ಸಹಾಯದಿಂದ ವ್ಯರ್ಥವಾದ ವಾದಗಳು ಬೇಡ, ಅಥವಾ ವ್ಯರ್ಥವಾದ ವಾದಗಳು ಎನ್ನುವ ಅಂಶದಲ್ಲಿ ಕೆಲವು ವಾಕ್ಯ ಧ್ಯಾನಿಸುವಾಗ ನೀವೇ ನಮ್ಮ ಆತ್ಮದೊಂದಿಗೆ, ಹೃದಯದೊಂದಿಗೆ, ಜೀವಿತದೊಂದಿಗೆ ಮಾತನಾಡಿ ನಮ್ಮನ್ನು ನಿಮ್ಮ ಪರಿಶುದ್ಧ ಮಾರ್ಗ, ಸತ್ಯ, ಜೀವನದೊಳಗೆ ಸಮೃದ್ಧಿಯಾಗಿ ನಡೆಸಬೇಕೆಂದು, ಹೀಗೆ ಮಾಡಿ ದುಷ್ಟನ ಎಲ್ಲ ಕಾರ್ಯಕ್ರಮಗಳನ್ನು ನಿಮ್ಮ ಮಕ್ಕಳಾದ ನಮ್ಮೆಲ್ಲರ ಕಾಲ ಕೆಳಗೆ ಹಾಕಿ ಜಜ್ಜಿ ಹಾಕುತ್ತಾ ಬರಬೇಕೆಂದು ಸತ್ಯ ದೇವರು, ನಿತ್ಯ ಜೀವಾದ ಯೇಸು ಕ್ರಿಸ್ತ ಸರ್ವಾಧಿಕಾರ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ. ಆಮೆನ್, ಆಮೆನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್, ಫ್ಲೋ. ಆಮೇನ್. ಹೌದು ಪ್ರಿಯರೇ, ವ್ಯರ್ಥವಾದ ವಾದಗಳು, ಇದನ್ನು ನಾವು ವಾಕ್ಯ ಭಾಗದೊಳಗೆ ಪ್ರವೇಶವಾಗುವ ಮೊದಲು ಒಂದು ಚಿಕ್ಕ ಹಾಡನ್ನು ಹಾಡಿಕೊಂಡು ಸಿದ್ಧರಾಗೋಣ ಪ್ರಿಯರೇ. ಆಧಾರ ನೀ ಬೇಕಯ್ಯ. ಹೌದು ಪ್ರಿಯರೇ, ದೇವರನ್ನು ವಿಶ್ವಾಸುವ, ದೇವರನ್ನು ಯೇಸು ಕ್ರಿಸ್ತ ನಾಮದಲ್ಲಿ ಸ್ವಂತ ರಕ್ಷಕನಾಗಿ, ಒಡೆಯನಾಗಿ, ಸ್ನೇಹಿತನಾಗಿ, ಆಪದ್ಬಾಂಧವನಾಗಿ ಸ್ವೀಕರಿಸಿದ ಪ್ರತಿಯೊಬ್ಬ ಮಗ, ಮಗಳು ವ್ಯರ್ಥವಾದ ವಾದನೆಗಳಿಗೆ ಹೋಗಬಾರ್ದು ಪ್ರಿಯರೇ. ಅವುಗಳಿಂದ ಹೊಟ್ಟೆ ಕಿಚ್ಚು, ಜಗಳ, ಮತ್ಸರ ಮತ್ತು ಮರಣಕರವಾದ ಜೀವಿತ ಉಂಟಾಗುತ್ತೆ ಪ್ರಿಯರೇ. ಹೀಗೆ ಹಾಡು ಆಧಾರ ನೀ ಬೇಕಯ್ಯ ಪ್ರಿಯರೇ. ನನ್ನೊಂದು ಏಕೀಭವಿಸಿ ಹಾಡಿರಿ. ದೇವರ ಆಧಾರ ನಮಗೆ ಉಂಟಾಗಲಿ. ಹಾಡಿನ ಮುಖಾಂತರ ಹಾಡು. ಆಧಾರ ನೀ ಬೇಕಯ್ಯ, ಆಧಾರ ನೀ ಬೇಕಯ್ಯ, ನಮ್ಮ ಬಾಳು ಬೆಳಗಿ ಬೆಳಕಾಗಿರಲು ಆಧಾರ ನೀ ಬೇಕಯ್ಯ. ಸರ್ವಶಕ್ತ ದೇವರೇ, ಯೇಸು ನಾಮದಲ್ಲಿ ನನ್ನ ಬಾಳು ಬೆಳಗಿ ಬೆಳಕಾಗಿರಲು ಆಧಾರ ನೀ ಬೇಕಯ್ಯ. ಮತಿಹೀನನಾಗಿ ನಿನ್ನ ಮರೆತು ದೇವ, ದೂರಕ್ಕೆ ಹೋಗಾದ ಹಾಗೆ. ಮತಿಹೀನರಾಗಿ ನಿನ್ನ ಮರೆತು ದೇವ, ನಾವ್ಯಾರು ದೂರಕ್ಕೆ ಹೋಗಾದ ಹಾಗೆ. ನಿನ್ನ ಆತ್ಮ ಹೊಂದಿ ಬಾಳಲು ನನಗೆ ಬಲವನ್ನು ನೀ ನೀಡಯ್ಯ. ಯೇಸುವೆ, ನಿನ್ನ ಆತ್ಮ ಹೊಂದಿ ಬಾಳಲು ನಮಗೆ ಬಲವನ್ನು ನೀ ನೀಡಯ್ಯ. ಆಧಾರ ನೀ ಬೇಕಯ್ಯ ಯೇಸುದೇವ, ಆಧಾರ ನೀ ಬೇಕಯ್ಯ. ನಮ್ಮ ಬಾಳು ಬೆಳಗಿ ಬೆಳಕಾಗಿರಲು ಆಧಾರ ನೀ ಬೇಕಯ್ಯ. ಕಷ್ಟದ ಕಡಲಲ್ಲಿ ಮುಳುಗಿ ದೇವ, ತೀರಾದ ಭಯದಲ್ಲಿರಲು. ಕಷ್ಟದ ಕಡಲಲ್ಲಿ ಮುಳುಗಿ ದೇವ, ತೀರಾದ ಭಯದಲ್ಲಿರಲು. ಅಭಯವ ನೀಡಿ ದಾರಿಯ ತೋರಲು ಹತ್ತಿರಕ್ಕೆ ನೀ ಬಾರಯ್ಯ. ಅಭಯವ ನೀಡಿ ದಾರಿಯ ತೋರಲು ಹತ್ತಿರಕ್ಕೆ ನೀ ಬಾರಯ್ಯ. ಆಧಾರ ನೀ ಬೇಕಯ್ಯ ಯೇಸುದೇವ, ಆಧಾರ ನೀ ಬೇಕಯ್ಯ. ನಮ್ಮ ಬಾಳು ಬೆಳಗಿ ಬೆಳಕಾಗಿರಲು ಆಧಾರ ನೀ ಬೇಕಯ್ಯ.
ನನ್ನ ಪ್ರಾಣ ಪ್ರಿಯ ಯೇಸು ದೇವ, ನಿನ್ನಯ ರಕ್ಷಣೆ ನನಗೆ. ಆಮೇನ್. ನಮ್ಮ ಪ್ರಾಣ ಪ್ರಿಯ ಯೇಸು ರಕ್ಷಕ, ನಿನ್ನಯ ರಕ್ಷಣೆ ನಮಗೆ. ತಪ್ಪಾದೆ ನೀಡಿ ಮುಪ್ಪಿನವರೆಗೆ ನಿಮ್ಮ ಮಕ್ಕಳನ್ನು ಕೈ ಹಿಡಿದು ಕಾಪಾಡಯ್ಯ. ಆಧಾರ ನೀ ಬೇಕಯ್ಯ ಕ್ರಿಸ್ತೇಸುವೆ, ಆಧಾರ ನೀ ಬೇಕಯ್ಯ. ನನ್ನ ಬಾಳು ಬೆಳಗ್ಗೆ ಬೆಳಕಾಗಿರಲು ಆಧಾರ ನೀ ಬೇಕಯ್ಯ. ನಮ್ಮ ಬಾಳು ಬೆಳಗ್ಗೆ ಬೆಳಕಾಗಿರಲು ಆಧಾರ ನೀ ಬೇಕಯ್ಯ. ಏಸಪ್ಪ ಆಧಾರ ನೀ ಬೇಕಯ್ಯ. ಆಮೇನ್. ಥ್ಯಾಂಕ್ ಯು ಜೀಸಸ್. ಅದು ಪ್ರೇರೆ, ಮತೀನರಾಗಿ ಪ್ರಭುವನ್ನು ಮರೆತು ದೂರಕ್ಕೆ ಹೋಗದಂತೆ ಪ್ರಭುವಿನ ಆತ್ಮ ಹೊಂದಿ ಬಾಳಲು ನಮಗೆ ಆಧಾರ ಬೇಕಾಗಿದೆ. ಪ್ರಭುವಿನ ಆತ್ಮ ವಾಕ್ಯದ ಬಲ ನೀಡೆಂದು ಬೇಡಬೇಕಾಗಿದೆ. ಕಷ್ಟದ ಕಡಲಲ್ಲಿ ಮುಳುಗಿ ತೀರದ ಭಯದಲ್ಲಿ ಇರಲು ದಾರಿಯ ತೋರಲು ಹತ್ತಿರಕ್ಕೆ ಬಾರ ಎಂದು ಬೇಡಿಕೊಳ್ಳೋಣ ಪ್ರೇರೆ. ಹೌದು, ಲೋಕದಲ್ಲಿ ನಿಮಗೆ ಕಷ್ಟ ಸಂಕಟ ತಪ್ಪಿದ್ದಲ್ಲ, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ಹೌದು ಪ್ರೇರೆ, ರಕ್ಷಣೆ ನೀಡಲು ಬರುತ್ತಾನೆ, ಹತ್ತಿರಕ್ಕೆ ನಮ್ಮೊಳಗೆ ವಾಸಿಸಲು ಬರುತ್ತಿದ್ದಾನೆ ಆತ್ಮಸ್ವರೂಪನಾಗಿ. ಹೀಗೆ ನಮ್ಮ ಪ್ರಾಣಪ್ರಿಯ ಯೇಸು ಆತನ ರಕ್ಷಣೆ ನಿತ್ಯವೂ ನಮಗೆ ತಪ್ಪದೆ ನೀಡಿ ಕೊನೆಯವರೆಗೆ ಪರಲೋಕ ಸೇರುವವರೆಗೆ ಕೈದು ಕಾಪಾಡುತ್ತಾನೆ ಪ್ರೇರೆ. ಕೈ ಹಿಡಿದು ಕೃಪೆ ಪ್ರಭು ನಮ್ಮೆಲ್ಲರಿಗೂ ನೀಡಲಿ. ಆಮೇಲೆ ವಿಶ್ವಾಸೋಣ. ಹೀಗೆ ನಾವು ವಾಕ್ಯ ಭಾಗದೊಳಗೆ ಪ್ರವೇಶವಾಗುವುದಾದ ಪ್ರೇರೆ, ವ್ಯರ್ಥವಾದ ವಾದನಗಳು. ಹೌದು ಪ್ರೇರೆ, ಹೌದು ಪ್ರೇರೆ, ವ್ಯರ್ಥವಾದ ವಾದಗಳು ಎನ್ನುವ ಅಂಶದೊಳಗೆ ನಾವು ಒಂದು ಸನ್ನಿವೇಶದ ಮೂಲಕ ಧ್ಯಾನಿಸುವುದಾದರೆ, ಒಂದು ಸಾಯಂಕಾಲದ ವೇಳೆ ಇಬ್ಬರು ಸ್ನೇಹಿತರು ಮಾತನಾಡಿಕೊಳ್ಳುತ್ತಾ, ಆಹಾ, ಆಕಾಶವು ಎಷ್ಟೋ ದೊಡ್ಡದಾಗಿದೆ, ಅಷ್ಟು ದೊಡ್ಡ ನೆಲ ಬಯಲು ಭೂಮಿ ನನಗಿದ್ದರೆ ಎಷ್ಟೋ ಒಳ್ಳೆಯದಾಗಿತ್ತು. ಆಕಾಶ ವಿಶಾಲದಷ್ಟು ಹಸಿರಾದ ಬಯಲು ಭೂಮಿ ನನಗಿದ್ದರೆ ಎಷ್ಟೋ ಚೆನ್ನಾಗಿರುತ್ತಿತ್ತು ಎಂದು ಒಬ್ಬತನು ಹೇಳಿಕೊಳ್ತಾನೆ ಪ್ರೇರೆ. ಎರಡನೆಯವನು ಹೇಳ್ತಾನೆ ಪ್ರೇರೆ, ಆತನ ಎರಡನೇ ಸ್ನೇಹಿತ, ಆಹಾ, ಆಕಾಶದಷ್ಟು ವಿಸ್ತಾರವಾದ ನಕ್ಷತ್ರಗಳಷ್ಟು ಕುರಿ ಗುಂಪು ನನಗಿದ್ದರೆ ಎಷ್ಟೋ ಒಳ್ಳೆಯದಾಗಿತ್ತು. ಮೊದಲನೇ ಆತನು ಆಕಾಶದಷ್ಟು ಬಯಲಿನಷ್ಟು ಹಚ್ಚ ಹಸಿರು ಬಯಲು ಹೊಲ ನನಗಿದ್ದರೆ ಎಷ್ಟು ಚೆನ್ನಾಗಿತ್ತು ಅಂದರೆ, ಎರಡನೇ ಆತ ಆಹಾ, ಆಕಾಶದ ನಕ್ಷತ್ರಗಳಷ್ಟು ವಿಸ್ತಾರವಾದ ಕುರಿಯ ಗುಂಪು ಮಂದೆ ಇದ್ದರೆ ನನಗೆ ಎಷ್ಟು ಚೆನ್ನಾಗಿತ್ತೆಂದು ಹೇಳಿಕೊಳ್ಳುತ್ತಾನೆ. ಹೀಗೆ ಮೊದಲನೇ ಅವನು, ಸರಿ, ನಿನಗೆ ಆಕಾಶದಷ್ಟು ನಕ್ಷತ್ರಗಳಷ್ಟು ಕುರಿಯ ಗುಂಪು ದೊರಕಿದರೆ ಅವುಗಳನ್ನು ಮೇಯಿಸುವುದಕ್ಕೆ ಏನು ಮಾಡುತ್ತೀ ಎಂದು ಮೊದಲನೇ ಅವನನ್ನು ಪ್ರಶ್ನಿಸುತ್ತಾನೆ. ಹಾಗೆ ಎರಡನೇ ಆತ, ಅದಕ್ಕೇನು, ನಿನ್ನ ಆಕಾಶದಷ್ಟು ಹಸಿರು ಬಯಲಿದೆಯಲ್ಲ, ಅದರಲ್ಲೇ ನಾನು ಮೇಯಿಸಿಕೊಳ್ಳುತ್ತೇನೆ ನನ್ನ ಕುರಿಗಳನ್ನು ಎನ್ನುತ್ತಾನೆ. ಆಗ ಮೊದಲನೇ ಆತ ಹೇಳ್ತಾನೆ, ಅದು ಹೇಗೆ ಸಾಧ್ಯ? ಅದು ನನ್ನ ಹಸಿರು ಬಯಲು, ಆ ಹಸಿರು ಬಯಲೊಳಗೆ ಒಂದು ಕುರಿಯನ್ನು ಕೂಡ ಮೇಯುವುದಕ್ಕೆ ಅನುಮತಿ ಕೊಡುವುದಿಲ್ಲ. ಒಂದು ವೇಳೆ ಅಪ್ಪಿತಪ್ಪಿ ಬಂದರೂ ಕೂಡ ಆ ಕುರಿಯ ಕಾಲನ್ನೇ ಮುರಿದು ಹಾಕುತ್ತೇನೆ ಎಂದು ಹೇಳುತ್ತಾನೆ. ಅಷ್ಟೇ ಸಂಗತಿ, ಇಬ್ಬರ ಮಧ್ಯೆ ದೊಡ್ಡ ತಗಾದೆ ಜಗಳ ಉಂಟಾಗುತ್ತದೆ ಪ್ರೇರೆ. ಈತನಿಗೆ ಆ ಹಸಿರು ಬಯಲು ಇಲ್ಲ ಪ್ರೇರೆ ಆಕಾಶದಷ್ಟು, ಮತ್ತು ಎರಡನೇ ಆತನಿಗೆ ನಕ್ಷತ್ರಗಳಷ್ಟು, ಆಕಾಶ ನಕ್ಷತ್ರಗಳಷ್ಟು ಕುರಿಯ ಗುಂಪು ಇಲ್ಲ. ಭಯಂಕರವಾಗಿ ವಾದಿಸಿಕೊಂಡು ಘರ್ಷಣೆ ಉಂಟು ಮಾಡಿಕೊಂಡರು, ವ್ಯರ್ಥವಾದ ತಗಾದೆ ಮಾಡಿದರು. ಹೌದು ಪ್ರೇರೆ, ವ್ಯರ್ಥವಾದ ಚಿಂತೆಗಳು, ವ್ಯರ್ಥವಾದ ವಾದಗಳು ಪಾಪದೊಳಗೆ ನಡೆಸುತ್ತಿವೆ ಎಂದು ಅನೇಕರಾದ ವಿಶ್ವಾಸಿ ಅವಿಶ್ವಾಸಿಗಳನ್ನು ಪ್ರೇರೆ. ಹೌದು, ಹೀಗೆ ನಾವು ವ್ಯರ್ಥವಾದ ವಾದನಗಳು ಬೇಡ ಎನ್ನುವ ಅಂಶದಲ್ಲಿ ನೋಡುತ್ತಿದ್ದೇವೆ ಪ್ರೇರೆ. ಅಪೊಸ್ತಲನಾದ ಪೌಲನು ಹೀಗೆ ಬರೆಯುತ್ತಿದ್ದಾನೆ. ಪವಿತ್ರ ಗ್ರಂಥದಲ್ಲಿ ನಾವು ನೋಡುವುದಾದರೆ ಫಿಲಿಪ್ಪಿ ಪತ್ರಿಕೆ 2ನೇ ಅಧ್ಯಾಯ 3ನೇ ವಾಕ್ಯ, ಫಿಲಿಪಿಯನ್ಸ್ ಚಾಪ್ಟರ್ 2 ವರ್ಸ್ 3rd ವರ್ಡ್. ಫಿಲಿಪ್ಪಿ ಪತ್ರಿಕೆ 2ನೇ ಅಧ್ಯಾಯ 3ನೇ ವಾಕ್ಯ. ಇಲ್ಲಿ ಓದುವುದಾದರೆ, ಪಕ್ಷಪಾತದಿಂದಾಗಲಿ ಒಣ ಹೆಮ್ಮೆಯಿಂದಾಗಲಿ ಯಾವುದನ್ನು ಮಾಡದೆ ಪ್ರತಿಯೊಬ್ಬನು ದೀನ ಭಾವದಿಂದ ಮತ್ತೊಬ್ಬರನ್ನು ತನಗಿಂತಲೂ ಶ್ರೇಷ್ಠರೆಂದು ಎಣಿಸಲಿ. ಹೌದು, ಪಕ್ಷಪಾತದಿಂದಲೂ ಕಕ್ಷೆಯಿಂದಾಗಲು ಒಣ ಹೆಮ್ಮೆಯಿಂದಾಗಲು ಪ್ರತಿಯೊಬ್ಬನು ಯಾವುದನ್ನು ಮಾಡಬಾರ್ದಂತ ಪ್ರೇರೆ. ದೀನ ಭಾವದಿಂದ ಪ್ರತಿಯೊಬ್ಬನು
ದೀನಭಾವದಿಂದ ಮತ್ತೊಬ್ಬರನ್ನು ತನಗಿಂತ ಶ್ರೇಷ್ಠರೆಂದು ಭಾವಿಸಲಿ. ಹೌದು, ಪಕ್ಷಪಾತವಿಲ್ಲದಿರುವಾಗ ನಾವು ವ್ಯರ್ಥವಾದ ವಾದನಗಳು ಮಾಡುವುದಿಲ್ಲ ಪ್ರಿಯರೇ. ಹಾಗೂ ಒಣ ಹೆಮ್ಮೆಯನ್ನು ಬಿಟ್ಟಿರುವಾಗ ನಾವು ವ್ಯರ್ಥವಾದ ವಾದನ ಮಾಡುವುದಿಲ್ಲ. ಮತ್ತು ಪ್ರತಿಯೊಬ್ಬರಾದ ಯೇಸುವಿನಲ್ಲಿ ವಿಶ್ವಾಸಿಟ್ಟಿರುವ ಪ್ರತಿಯೊಬ್ಬರಾದ ನಾವು ದೀನಭಾವದಿಂದ ಇರುವಾಗ ವ್ಯರ್ಥವಾದನ ಮಾಡುವುದಿಲ್ಲ. ದೀನಭಾವದಿಂದಿದ್ದು ಮತ್ತೊಬ್ಬರನ್ನು ನಮಗಿಂತ ಶ್ರೇಷ್ಠರೆಂದು ಭಾವಿಸಿದಾಗ, ಎಣಿಸಿದಾಗ ವ್ಯರ್ಥವಾದ ವಾದನಗಳು ಉಂಟಾಗುವುದಿಲ್ಲ ಪ್ರೇರೆ. ಹೀಗೆ 4ನೇ ವಾಕ್ಯ, ಅದೇ ಫಿಲಿಪ್ಪಿ ಪತ್ರಿಕೆ 2ನೇ ಅಧ್ಯಾಯ 4-5ನೇ ವಾಕ್ಯ, ನಿಮ್ಮಲ್ಲಿ ಪ್ರತಿಯೊಬ್ಬನು ಸ್ವಹಿತವನ್ನು ಮಾತ್ರ ನೋಡದೆ ಪರಹಿತವನ್ನು ಸಹ ನೋಡಲಿ. ಪ್ರೇರೆ, ವ್ಯರ್ಥವಾದ ವಾದನಗಳಿಗೆ ಇಳಿಯದೆ ಅವರ ಸಹಾಯಕ್ಕಾಗಿ, ಅವರ ಆತ್ಮ ರಕ್ಷಣೆಗಾಗಿ, ಹೌದು, ದೇವರಲ್ಲಿ ಅವರು ವಿಶ್ವಾಸ ಹುಟ್ಟಿಸುವಂತೆ ನಾವು ಪ್ರತಿಯೊಬ್ಬನ ಸ್ವಹಿತವನ್ನು ಮಾತ್ರ ನೋಡದೆ ಪರಹಿತವನ್ನು ಕೂಡ ನೋಡಬೇಕಾಗಿತ್ತು ಪ್ರೇರೆ. ಹೌದು, ಹೀಗೆ 5ನೇ ವಾಕ್ಯ, ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಹೌದು ಪ್ರೇರೆ, ವ್ಯರ್ಥವಾದ ವಾದನೆಗಳಿಗೆ ನಾವು ಹೋಗಬಾರದು. ಆದರೆ ದೇವಚಿತ್ತಾನುಸಾರವಾದ ವಾದನ, ವಾಕ್ಯಾನುಸಾರವಾದ ಜೀವಿತ ಇರಬೇಕಾದ್ರೆ ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಮ್ಮಲ್ಲಿ ಇರಬೇಕಾಗಿತ್ತು ಪ್ರೇರೆ. ಹೌದು, ಯೇಸು ದೇವಚಿತ್ತವನ್ನೇ ಆಹಾರವನ್ನಾಗಿ ಮಾಡಿಕೊಂಡ ಪ್ರೇರೆ. ದೇವರು ಕೊಟ್ಟ ಕಾರ್ಯಗಳನ್ನೇ ತಿಂಡಿ ತೀರ್ಥ ಪಾನವನ್ನಾಗಿ ಮಾಡಿಕೊಂಡ. ಹೌದು ಪ್ರೇರೆ, ಹೀಗೆ ನಾವು ಕೂಡ ಯೇಸು ಹೇಳಿದಂತೆ ನಿಮಗೆ ತಿಳಿಯದ ಆಹಾರ ನನಗೆ, ಹಸಿವು ನನಗೊಂದುಂಟು, ಹೌದು, ದೇವರ ಚಿತ್ತವನ್ನು ನೆರವೇರಿಸುವುದೇ. ಹೌದು ಪ್ರೇರೆ, ನನ್ನ ಬಳಿಗೆ ಬರುವವನಿಗೆ ಹಸಿವೆಯಾಗುವುದಿಲ್ಲ, ನನ್ನಲ್ಲಿ ವಿಶ್ವಾಸ ಇಡುವವನಿಗೆ ನೀರಡಿಕೆ ಆಗುವುದಿಲ್ಲ ಎಂದು ಹೇಳಿದ ಪ್ರಭುವಿನಲ್ಲಿ ವಿಶ್ವಾಸ ಹುಟ್ಟಿಸಿದ ದೇವಕುಮಾರನಲ್ಲಿ ನೋಡುತ್ತಾ ವಿಶ್ವಾಸ ಪರಿಪೂರ್ಣ ಆಗುವ ಕಡೆಗೆ ನಾವು ಹೋಗುವುದಾದರೆ ಯೇಸುವಿನ ಶಿಲುಬೆ ಹೆಜ್ಜೆಜಾಡಿನಲ್ಲಿ ವ್ಯರ್ಥವಾದ ವಾದನಗಳಿಗೆ ಅವಕಾಶ ಇರುವುದಿಲ್ಲ ಪ್ರೇರೆ. ನೀವು ಏನೇನೇ ಮಾಡಿದರೂ ಎಲ್ಲವನ್ನು ಪ್ರೀತಿಯಿಂದ ಮಾಡಿರಿ, ಏಕೆಂದರೆ ಪ್ರೀತಿಯು ಎಲ್ಲವನ್ನು ಬಂಧಿಸುವ ಮಂತ್ರ. ಹೌದು ಪ್ರೇರೆ, ಪ್ರೀತಿಯಿಂದಲೇ ಧರ್ಮಶಾಸ್ತ್ರದ ಪೂರೈಕೆ. ಹೌದು, 10 ಆಜ್ಞೆಗಳು ನೆರವೇರಿಸಿದರೂ ಕೂಡ ಐಶ್ವರ್ಯವಂತ ಯುವಕ ಇನ್ನೇನು ಕಡಿಮೆಯಾಗಿದೆ ಎಂದು ಯೇಸುವಿಗೆ ಹೇಳುತ್ತಾನೆ. ನಿನ್ನ ಆಸ್ತಿ ಪಾಸ್ತಿ ಅಪಾರವಾಗಿದೆ, ಅದರ ಮೇಲೆ ನಿನ್ನ ಹೃದಯ ಆಸಕ್ತಿ ಇದೆ, ಅದನ್ನು ಮಾರಿ ಬಡವರಿಗೆ ಹಂಚು, ಬಂದು ನಾನು ಹಿಂಬಾಲಿಸು, ಸ್ವರ್ಗದಲ್ಲಿ ನಿನಗೆ ಅಪಾರ ಆಸ್ತಿ ಇರುತ್ತದೆ ಎಂದಾಗ ಅದನ್ನು ಕೇಳಿ ಮುಖ ಬಾಡಿದಾತನಾಗಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ಹೌದು, ಧರ್ಮಶಾಸ್ತ್ರ ಅಂದರೆ 10 ಆಜ್ಞೆಗಳು ದೇವರೊಂದಿಗೆ ಸೇರಿಸುವುದಿಲ್ಲ ನಮ್ಮನ್ನು. ಕಾರಣ 10 ಆಜ್ಞೆ ನೆರವೇರಿಸಿದರೂ ಕೂಡ ಒಂದು ತಪ್ಪಿದರೆ ಎಲ್ಲ ತಪ್ಪಿದಂತೆ. ಒಂದು ವೇಳೆ 10 ಆಜ್ಞೆ ನೆರವೇರಿಸಿದ ಯುವಕ, ಆದರೆ ಆಸ್ತಿಯ ಮೇಲೆ ಮನಸ್ಸಿತ್ತು, ಆತ ಪಾಪ ಮಾಡಿಲ್ಲ, ವ್ಯಭಿಚಾರ ಮಾಡಲಿಲ್ಲ, ವಿಗ್ರಹಾರಾಧನೆ ಮಾಡಲಿಲ್ಲ, ತಂದೆ ತಾಯಿಗಳನ್ನ ದೂಷಣೆ ಮಾಡಲಿಲ್ಲ, ನಿಜವಾದ ಏಕ ದೇವರನ್ನು ಬಿಟ್ಟು ಹೋಗಲಿಲ್ಲ, ದೇವರ ದಿನವನ್ನು ಅಸಡ್ಡೆ ಮಾಡಲಿಲ್ಲ, ದೇವರ ದಿನವನ್ನು ಪವಿತ್ರವಾಗಿ ಆಚರಿಸಿದ. ನೆರೆಯವರ ಆಸ್ತಿಪಾಸ್ತಿಯನ್ನು ಕಣ್ಣಿಡಲಿಲ್ಲ ಅದರ ಮೇಲೆ, ಮತ್ತು ಪರರ ಹೆಂಡತಿಯರ ಆಳುಕಾಳುಗಳನ್ನು ಆಶಿಸಲಿಲ್ಲ, ಕೊಲೆ ಮಾಡಲಿಲ್ಲ, ಕಳ್ಳತನ ಮಾಡಲಿಲ್ಲ, ಸುಳ್ಳು ಸಾಕ್ಷಿ ಹೇಳಲಿಲ್ಲ, ಕದಿಯಲಿಲ್ಲ. ಆದರೂ ಕೂಡ ಆತನಿಗೆ ಪರಲೋಕ ಸೇರುತ್ತೇನೆಂಬ ನಂಬಿಕೆ ಇಲ್ಲ, ನಿತ್ಯ ಜೀವ ಸೇರುತ್ತೇನೆಂಬ ಅಪಾರ ಆಸ್ತಿಪಾಸ್ತಿ ಇದೆ. ಒಬ್ಬನು ತನಗಿರುವುದನ್ನೆಲ್ಲ ಮಾರಿ ತ್ಯಾಗ ಮಾಡಿ ಯೇಸುವನ್ನು ಹಿಂಬಾಲಿಸದ ಹೊರತು ಪರಲೋಕದಲ್ಲಿ ಸ್ಥಳ ಇರುವುದಿಲ್ಲ ಪ್ರೇರೆ. ಕಾರಣ ಈ ಲೋಕವು ಅದರ ಆಸೆ ಗತಿಸಿ ಹೋಗುತ್ತದೆ, ದೇವರ ಚಿತ್ತವನ್ನು ನೆರವೇರಿಸುವವನು ಸದಾಕಾಲ ಜೀವಿಸುತ್ತಾನೆ ಎನ್ನುವ ವಾಕ್ಯದ ಮೇರೆಗೆ ಯೇಸು ಹೇಳುತ್ತಿದ್ದಾನೆ. ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ. 6ನೇ ವಾಕ್ಯ, ಫಿಲಿಪ್ಪಿ ಪತ್ರಿಕೆ 6ನೇ ವಾಕ್ಯ, 2ನೇ ಅಧ್ಯಾಯ 6ನೇ ವಾಕ್ಯ, ಫಿಲಿಪಿಯನ್ಸ್ ಲೆಟರ್ ಚಾಪ್ಟರ್ 2 ವರ್ಸ್ 6th ವರ್ಡ್. ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿ ಸಮಾನನಾಗಿರುವ ಎಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸಾದೃಶ್ಯನಾದನು. 8ನೇ ವಾಕ್ಯ, ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. 9ನೇ ವಾಕ್ಯ, ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. 10ನೇ ವಾಕ್ಯ, ಫಿಲಿಪ್ಪಿ 2ನೇ ಅಧ್ಯಾಯ 10ನೇ ವಾಕ್ಯ, ಸೆಕೆಂಡ್ ಲೆಟರ್ ಫಿಲಿಪ್ಪಿ, ಸೆಕೆಂಡ್ ಚಾಪ್ಟರ್ ಫಿಲಿಪಿಯನ್ಸ್ ಚಾಪ್ಟರ್ 2 ವರ್ಸ್ 11th ವರ್ಡ್, 10th 11th ವರ್ಡ್. ಆದ್ದರಿಂದ ಸ್ವರ್ಗ, ಮರ್ತ್ಯ, ಪಾತಾಳಗಳಲ್ಲಿರುವವರೆಲ್ಲರೂ ಯೇಸುವಿನ ಹೆಸರಿನ ಮುಂದೆ ಅಡ್ಡ ಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು. ಹೌದು ಪ್ರೇರೆ, ಯೇಸು
ತನ್ನನ್ನು ತಗ್ಗಿಸಿಕೊಂಡಿದ್ದರಿಂದ ವ್ಯರ್ಥವಾದ ವಾದ ಮಾಡಲಿಲ್ಲ. ನಾನು ದೇವರ ಸ್ವರೂಪನಾಗಿದ್ದೇನೆ, ದೇವರಿಗೆ ಸರಿ ಸಮಾನನಾಗಿದ್ದೇನೆ ಎಂದು ಹೇಳಲಿಲ್ಲ. ಅಮೂಲ್ಯ ಪದವಿಯನ್ನು ಬಿಟ್ಟು ಬಂದಿದ್ದೇನೆ ಎಂದು ಹೇಳಲಿಲ್ಲ. ತನ್ನನ್ನೇ ಬರೆದು ಮಾಡಿಕೊಂಡ, ವಾದ ಮಾಡಲಿಲ್ಲ ವ್ಯರ್ಥವಾದ. ದಾಸನ ರೂಪ ಧರಿಸಿಕೊಂಡ, ವ್ಯರ್ಥವಾದ ಮಾಡಲಿಲ್ಲ. ಮನುಷ್ಯರಿಗೆ ಸಾದೃಶ್ಯ ಮಾಡಿಕೊಂಡ, ಪಾಪಿಗಳಲ್ಲಿ ಒಬ್ಬನು ಎನಿಸಿಕೊಂಡ. ಶಿಲುಬೆಗೆ ಜಡಿಯಲ್ಪಟ್ಟವರು ಶಾಪಗ್ರಸ್ತರೆಂದರು ಎಂದು ಹೇಳಲಾಗುತ್ತಿತ್ತು. ನಮ್ಮ ಸ್ಥಳದಲ್ಲಿ ಆತನು ಶಿಲುಬೆಗೆ ಜಡಿಯಲ್ಪಟ್ಟ. ಹೌದು, ಆತ ನಾನು ಪರಿಶುದ್ಧನು ಎಂದು ಹೇಳಲಿಲ್ಲ. ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡ ಪ್ರೇರೆ. ನಾನು ಆಕಾರದಲ್ಲಿ ಮನುಷ್ಯನಾಗಿದ್ದಾಗ ಯೇಸು ತಗ್ಗಿಸಿಕೊಂಡಂತ ಪ್ರೇರೆ. ನಾನು ತಗ್ಗಿಸಿಕೊಳ್ಳುವುದಿಲ್ಲ ಎನ್ನಲಿಲ್ಲ. ಮರಣ ಹೊಂದುವುದಿಲ್ಲ ಎನ್ನಲಿಲ್ಲ. ಮರಣ ಹೊಂದುವಷ್ಟು, ಶಿಲುಬೆಯ ಮರಣವನ್ನಾದರೂ, ಘೋರ ಮರಣವನ್ನಾದರೂ ಹೊಂದುವಷ್ಟು ವಿಧೇಯಾದನಂತ ಪ್ರೇರೆ. ವ್ಯರ್ಥವಾದ ವಾದ ಮಾಡಲಿಲ್ಲ. ಹೌದು ಪ್ರೇರೆ, ನಾವು ಯೇಸುವಿನ ಮನಸ್ಸು ನಮ್ಮಲ್ಲಿರಲು ಪ್ರೇರೆ. ಹೌದು, ಪರಹಿತವನ್ನು ಸಹ ನೋಡಬೇಕಾಗಿದೆ. ಪ್ರತಿಯೊಬ್ಬ ದೀನ ಭಾವದಿಂದ ಮತ್ತೊಬ್ಬನು ತನಗಿಂತ ಶ್ರೇಷ್ಠ ಎಂದು ಎಣಿಸಬೇಕಾಗಿದೆ. ಪಕ್ಷಪಾತ, ಒಣ ಹೆಮ್ಮೆ ಇವೆಲ್ಲ ಬಿಟ್ಟು ಬಿಡಬೇಕಾಗಿದೆ. ಹೌದು ಪ್ರೇರೆ, ಹೀಗೆ ನಾವು ಐಕ್ಯಮತ್ಯವುಳ್ಳವರಾಗಿದ್ದು ವ್ಯರ್ಥ ವಾದನಗಳಿಂದ ದೂರವಿರಬೇಕಾಗಿದೆ. ಮತ್ತು ರೋಮ ಪತ್ರಿಕೆ ಮತ್ತಾಯ ಸುವಾರ್ತೆ 11ನೇ ಅಧ್ಯಾಯ 29ನೇ ವಾಕ್ಯದಲ್ಲಿ ಕೂಡ ನೋಡ್ತೇವೆ ಪ್ರೇರೆ. ಮ್ಯಾಥ್ಯೂ ಗಾಸ್ಪೆಲ್ ಚಾಪ್ಟರ್ 11 ವರ್ಸ್ 29th ವರ್ಡ್. ಇಲ್ಲಿ ಓದುವುದಾದರೆ, ನಾನು ಸಾತ್ವಿಕನು ದೀನ ಮನಸ್ಸುಳ್ಳವನಾಗಿರುವುದರಿಂದ ನನ್ನ ನೋಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ. ಹೌದು, ಯೇಸು ಕ್ರಿಸ್ತನು ಸಾತ್ವಿಕ ಅಂತ ಪ್ರೇರೆ. ಸಾತ್ವಿಕರಾಗಿದ್ದಾಗ ವ್ಯರ್ಥವಾದನೆಗಳಿಗೆ ಹೋಗುವುದಿಲ್ಲ. ದೀನನಂತ ಪ್ರೇರೆ, ದೀನರಾಗಿದ್ದಾಗ ವ್ಯರ್ಥವಾದನೆ ಮಾಡುವುದಿಲ್ಲ. ಸಾತ್ವಿಕ ದೀನರು ಆಗಿದ್ದು, ದೀನ ಮನಸ್ಸುಳ್ಳವರಾಗಿದ್ದು ಪ್ರಭುವಿನ ನೊಗವನ್ನು ನಮ್ಮ ಮೇಲೆ ತೆಗೆದುಕೊಂಡು ಕಲಿತುಕೊಳ್ಳಬೇಕು ಪ್ರೇರೆ. ವ್ಯರ್ಥವಾದ ವಾದಗಳಿಗೆ ಹೋಗದಂತೆ ಯೇಸುವಿನ ಶಿಲುವೆ, ಯೇಸುವಿನ ವಾಕ್ಯಗಳು, ಆತ ಹೇಳಿದಂತೆ ನಡೆಯುವುದು, ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದೇ ಪ್ರೀತಿ. ಹೌದು ಪ್ರೇರೆ. ಆಗ ತಂದೆಯನ್ನು ಬೇಡಿಕೊಳ್ಳುತ್ತೇನೆ, ತಂದೆ ನಿಮಗೆ ಬೇರೊಬ್ಬ ಸಹಾಯಕ ಸತ್ಯಸ್ವರೂಪಿ ಪರಿಶುದ್ಧಾತ್ಮ ಕಳಿಸಿಕೊಡುತ್ತಾನೆ. ಆತನ ಯಾವಾಗಲೂ ನಿಮ್ಮ ಸಂಗಡ ಇರಲು ಕಳಿಸಿಕೊಡಲಾಗುತ್ತದೆ. ವ್ಯರ್ಥವಾದನಗಳಲ್ಲಿರುವವರಿಗೆ ಆತನ ಕೊಡಲಾಗುವುದಿಲ್ಲ. ಅವರು ಲೋಕದಲ್ಲಿದ್ದಾರೆ, ಕಣ್ಣಿನ ಶರೀರದ ಆಶೆ, ಬದುಕುವ ಗರ್ವದಲ್ಲಿದ್ದಾರೆ. ಸೈತಾನನು ಹೀಗೆ ಗರ್ವದಿಂದ ತನಗೆ ಕೊಟ್ಟ ಅಂತಸ್ತಿನಲ್ಲಿರದೆ ಬಿದ್ದು ಪಿಶಾಚಿ ಆದನು ಪ್ರೇರೆ. ನಾವು ಹಾಗಾಗದೆ ಸಾತ್ವಿಕರು, ದೀನರು ಮತ್ತು ನಮಗಿಂತ ಶ್ರೇಷ್ಠರು ಇತರೆಂದು ಭಾವಿಸಿ ಪಕ್ಷಪಾತ, ಒಣಹೆಮ್ಮೆ ಬಿಟ್ಟು ಬಿಡಬೇಕಾಗಿದೆ ಪ್ರೇರೆ. ಮತ್ತು ದೇವ ಸ್ವರೂಪನಾದ ಯೇಸುವಿನ ನೊಗವನ್ನು, ಆತನ ಆಜ್ಞೆಗಳನ್ನು ನಮ್ಮ ಮೇಲೆ ತೆಗೆದುಕೊಂಡು ಅದರ ಪ್ರಕಾರ ನಡೆದು ಆತನಲ್ಲಿ ಕಲಿತುಕೊಳ್ಳಬೇಕಾಗಿದೆ. 30ನೇ ವಾಕ್ಯ, ಮತ್ತಾಯ ಸುವಾರ್ತೆ 11ನೇ ಅಧ್ಯಾಯ 30ನೇ ವಾಕ್ಯ. ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು, ಯಾಕಂದರೆ ನನ್ನ ನೊಗವು ಮೃದುವಾದದ್ದು, ನನ್ನ ಹೊರೆಯು ಹೌರವಾದದ್ದು ಅಂದನು. ಹೌದು ಪ್ರೇರೆ, ಯಾವಾಗ ನಾವು ವ್ಯರ್ಥವಾದ ವಾದನೆಗಳಿಗೆ ಹೋಗುವುದಿಲ್ಲ, ಆಗ ಪ್ರಭು ಆತ್ಮಗಳಿಗೆ ವಿಶ್ರಾಂತಿ ನೀಡುತ್ತಾನೆ. ಮತ್ತು ಯಾಕೆಂದರೆ ಪ್ರಭುವಿನ ನೊಗ ಹೌರವಾದದ್ದು. ಯೇಸುವಿನ ಸಾತ್ವಿಕತೆ, ದೀನತೆ ಎಂಬ ನೊಗ, ಆತನ ಮನಸ್ಸು ನಮ್ಮಲ್ಲಿ ಅಸ್ತ್ರವಾಗಿರುವಾಗ ನಮ್ಮ ಮೇಲೆ ತೆಗೆದುಕೊಂಡಾಗ, ಆತನಲ್ಲಿ ಕಲಿತುಕೊಂಡಾಗ ಆತ್ಮಗಳಿಗೆ ವಿಶ್ರಾಂತಿ ನೀಡುತ್ತಾನೆ, ವ್ಯರ್ಥವಾದನಗಳಿಂದ ರಕ್ಷಿಸುತ್ತಾನೆ. ಮತ್ತು ಆತನ ನೊಗ ಮೃದುವಾದದ್ದು ಪ್ರೇರೆ. ಆತ ನಮಗೆ ಹೇಳಿಕೊಡುವ ಆಜ್ಞೆಗಳು ಇದರ ಪ್ರಕಾರ ನಡಿ ಎಂದಾಗ ಅದು ನೋಡುವುದಕ್ಕೆ ಭಾರ ಎನ್ನಿಸಿದ್ರು ಕೂಡ ಅದು ಭಾರ ಅಲ್ಲ ಅಂತ ಪ್ರೇರೆ. ಮೃದುವಾದದ್ದಂತ ಹೊರೆ ಎನ್ನಿಸ್ತದ, ಹೊರೆಯಲ್ಲ, ಹಗುರವಾದದ್ದು. ಅದು ಪ್ರೇರೆ. ಯಾವಾಗ ನಾವು ವ್ಯರ್ಥವಾದ ವಾದನಗಳಿಗೆ ಇಳಿಯದೆ ದೀನರು, ಸಾತ್ವಿಕರು, ಪಕ್ಷಪಾತ ಇಲ್ಲದವರು, ಒಣ ಎಮ್ಮೆ ಇಲ್ಲದವರು, ತಗ್ಗಿಸಿಕೊಳ್ಳುವರಾದಾಗ, ಅದು ಪ್ರೇರೆ ಕ್ರಿಸ್ತ ಮನಸ್ಸು ನಾವು ಅನುಸರಿಸಿದಾಗ ಪ್ರಭುವಿನ ನೊಗ ಹಗುರವಾಗುತ್ತದೆ. ಆತನ ಮಾತುಗಳು ನಮಗೆ ವಿಶ್ರಾಂತಿ ನೀಡುತ್ತವೆ ಪ್ರೇರೆ. ಆತನ ಹೊರೆ ಮೃದುವಾಗುತ್ತದೆ ನಮಗೆ. ಹೌದು ಪ್ರೇರೆ, ಅಂಥ ಕೃಪೆ ಪ್ರಭು ನಮ್ಮೆಲ್ಲ ನೀಡುತ್ತಾನೆ. ರೋಮಪತ್ರಿಕೆ 15ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಕೂಡ ಓದುವುದಾದರೆ, ರೋಮನ್ಸ್ ಚಾಪ್ಟರ್ 15 ವರ್ಸ್ 3rd ವರ್ಡ್. ಇಲ್ಲಿ ಓದುವುದಾದರೆ, ಯಾಕಂದರೆ ಕ್ರಿಸ್ತನು ಸಹ ತನ್ನ ಸುಖವನ್ನು ನೋಡಿಕೊಳ್ಳಲಿಲ್ಲ. ದೇವರೇ, ನಿನ್ನನ್ನು ದೂಷಿಸಿದವರ ದೂಷಣೆಗಳು ನನ್ನ ಮೇಲೆ ಬಂದವು ಎಂಬುದಾಗಿ ಬರೆದಿರುವಂತೆ ಆತನಿಗೆ ಸಂಭವಿಸುತ್ತಲ್ಲ. ಅದು ಪ್ರೇರೆ. ಯಾಕಂದರೆ ಯೇಸು ಕ್ರಿಸ್ತನು ಸಹ ತನ್ನ ಸುಖವನ್ನು ನೋಡಿಕೊಳ್ಳಲಿಲ್ಲ ಅಂತ ಪ್ರೇರೆ. ಕ್ರಿಸ್ತನು ಸಹ ತನ್ನ ಸುಖವನ್ನು ನೋಡಿಕೊಳ್ಳಲಿಲ್ಲ.
ದೇವರೇ, ನಿನ್ನನ್ನು ದೂಷಿಸಿದವರ ದೂಷಣೆಗಳು ನನ್ನ ಮೇಲೆ ಬಂದವಲ್ಲ ಎಂಬುದಾಗಿ ಬರೆದಿರುವಂತೆ ಯೇಸುವಿಗೆ ಸಂಭವಿಸಿತ್ತು. ಹೌದು, ದೇವರನ್ನು ದೂಷಿಸುವವರೆಲ್ಲ ಯೇಸುವನ್ನು ದೂಷಿಸಿದಂತೆ, ಯೇಸುವನ್ನು ನಂಬುವವರೆಲ್ಲ ದೇವರನ್ನು ನಂಬುವಂತೆ. ಹೌದು, ದೇವರನ್ನು ಯಾರು ಎಂದು ಕಂಡಿಲ್ಲ. ಯಾರು ಏಕಪುತ್ರನು ಸ್ವತಃ ದೇವರಾಗಿದ್ದು ತಂದೆಯ ಎದೆಯಲ್ಲಿದ್ದಾನೋ ಆತನೇ ಸತ್ಯ ದೇವರು, ನೀತಿ ಜೀವವಾಗಿದ್ದಾನೆ. ಪ್ರೇರೆ, ಇವಾಗ ಯೇಸು ಸುಖ ಪಡಲು ಬರಲಿಲ್ಲ, ಆತನು ನಮಗೋಸ್ಕರ ಕಷ್ಟಪಟ್ಟ. ಪ್ರೇರೆ, ದೇವರನ್ನು ದೂಷಿಸಿದವರ ದೂಷಣೆ ಯೇಸುವಿನ ಮೇಲೆ ಬಂದವು. ಆತನಿಗೆ ನಮ್ಮ ಪಾಪದ ಸ್ಥಳದಲ್ಲಿ ಆತ ಹೋಗಿ ನಮ್ಮನ್ನು ಪಾಪ, ಮರಣ, ನರಕದಿಂದ ಬಿಡಿಸಿದ್ದಾನೆ. ಪ್ರೇರೆ, ಆತನು ಶಿಲುವೆ, ಯಾತನೆ, ಮರಣ, ಪುನರುತ್ಥಾನಗಳ ಮುಖಾಂತರ ನಮ್ಮನ್ನು ದೇವರ ಬಲಗಡೆಯಲ್ಲಿ ನಿಲ್ಲಿಸಲು. ಹೌದು ಪ್ರೇರೆ, ಹೀಗೆ ಪ್ರಭು ನಮ್ಮ ಪಕ್ಷ ವಿಜ್ಞಾಪಿಸ್ತಾನೆ. ಪ್ರೇರೆ, ವ್ಯರ್ಥವಾದ ವಾದನಗಳಿಂದ ದೂರವಾಗಿರುವಂತೆ ಪ್ರಭುವನ್ನು ವಿಶ್ವಾಸೋಣ ಅಂತ ಕೃಪೆ ಪ್ರಭು ನಮ್ಮೆಲ್ಲರಿಗೆ ನೀಡಲಿ. ಯೇಸು ನಾಮದಲ್ಲಿ ಆಮೇನ್. ಪ್ರಾರ್ಥನೆ ಮಾಡಿಕೊಂಡು ಮುಕ್ತಾಯ ಮಾಡೋಣ. ಪ್ರೇರೆ, ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೆ 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 ಇರುವಾತನೇ ದೇವ, ವ್ಯರ್ಥವಾದ ವಾದನಗಳು ಬೇಡ ಅಥವಾ ವ್ಯರ್ಥವಾದ ವಾದನಗಳು ಎನ್ನುವ ಅಂಶವನ್ನು ಧ್ಯಾನಿಸಿದೆವು. ಕೆಲವು ವಾಕ್ಯ ಭಾಗಗಳಿಂದ ದೇವ, ಪಕ್ಷಪಾತ ಇಲ್ಲದಂತೆ, ಒಣ ಎಮ್ಮೆ ಇಲ್ಲದಂತೆ, ಕ್ರಿಸ್ತೇಸುವಿನ ಇದ್ದ ಮನಸ್ಸು ನಮ್ಮಲ್ಲಿರುವಂತೆ, ನಮ್ಮ ನೆರೆಯವರನ್ನು ನಮಗಿಂತ ಶ್ರೇಷ್ಠರೆಂದು ಭಾವಿಸಿಕೊಳ್ಳುವಂತೆ, ನಿಮ್ಮಂತೆ ತಗ್ಗಿಸಿಕೊಳ್ಳಲು, ವಿಧೇಯರಾಗಿರಲು ತಂದೆಗೆ ನಿಮ್ಮ ನೊಗವನ್ನು ನಮ್ಮ ಮೇಲೆ ತೆಗೆದುಕೊಂಡು ಸಾತ್ವಿಕರು, ದೀನರು, ಆತ್ಮದಲ್ಲಿ ವಿಶ್ರಾಂತಿ ಉಳ್ಳವರು ಆಗುವಂತೆ, ನಿಮ್ಮ ನೊಗ ಹಗುರ, ನಿಮ್ಮ ಹೊರೆ ಸುಗಮ ಎಂದು ಸಾರುವಂತೆ, ಲೋಕಕ್ಕೆ ಪರಲೋಕ ಮಾರ್ಗದಲ್ಲಿ ಅನೇಕರನ್ನು ನಡೆಸುವಂತೆ ನಾವು ನಡೆದು, ಹೀಗೆ ನೀವು ಸುಖ ಪಡಲಿಲ್ಲ ಪ್ರಭುವೆ. ದೇವರನ್ನು ದೂಷಿಸಿದವರ ದೂಷಣೆ ನಿಮ್ಮ ಮೇಲೆ ಬಂದವು. ನಾವು ಕೂಡ ಒಳ್ಳೆ ಮಾರ್ಗದಲ್ಲಿ ನಡೆದಾಗ ಆ ದೂಷಣೆ ನಮ್ಮ ಮೇಲೆ ಬಂದರೂ ಕೂಡ ನಾವು ಸಂತೋಷ ಪಡುವಂತೆ, ನಿಮ್ಮ ಮಹಿಮೆಯಲ್ಲಿ ಪಾಲ್ಗಾರರಾಗುವಂತೆ ಅನುಗ್ರಹಿಸ್ತಾರೆ. ಹೀಗೆ ದುಷ್ಟನೆಲ್ಲ ಅಗ್ನಿಬಾಣಗಳನ್ನು ಹಾರಿಸುವಂತೆ ವಿಶ್ವಾಸ ಎಂಬ ಗುರಾಣಿಯನ್ನು ನಿಮ್ಮ ಮಕ್ಕಳಾದ ನಮ್ಮೆಲ್ಲರಿಗೂ ಅನುಗ್ರಹಿಸಬೇಕೆಂದು ನಜರೇತಿನ ದೇವಕುಮಾರ ಯೇಸುವೆ ನಿಮ್ಮ ನಾಮದಲ್ಲಿ ಪ್ರಾರ್ಥಿಸ್ತೇನೆ, ಕ್ರಿಸ್ತನೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್, ಫ್ಲೋ. ಆಮೇನ್. ಪ್ಲೀಸ್ ಮತ್ತೊಂದು ವಾಕ್ಯ ಭಾಗದಲ್ಲಿ ದೇವರ ಚಿತ್ತವಾದ ಭೇಟಿಯಾಗೋಣ. ಅಲ್ಲಿವರೆಗೆ ವ್ಯರ್ಥವಾದಗಳು ಇಲ್ಲದಂತೆ ಸಮಾಧಾನಪಡಿಸುವ ಆ ದೇವ ಕುಮಾರನ ಆತ್ಮ, ಪರಾಕ್ರಮಾತ್ಮ, ಅದ್ಭುತ ಸ್ವರೂಪನ ಆತ್ಮ, ನಿತ್ಯನಾದ ತಂದೆಯ ಆತ್ಮ, ಆಲೋಚನೆ ಪರಾಕ್ರಮ ಹುಟ್ಟಿಸುವ ಆತ್ಮ, ಆ ಪರಿಶುದ್ಧ ಜೀವಿತ ನೀಡುವ ಆತ ನಿಮ್ಮೊಂದಿಗೂ, ನಿಮ್ಮ ಕುಟುಂಬ, ನಿಮ್ಮ ಸೇವೆಯೊಂದಿಗೂ, ಎಲ್ಲ ಪ್ರಾರ್ಥನಾ, ವಿಶ್ವಾಸ, ಪರಿಶುದ್ಧ ಸಾಕ್ಷಿ ಜೀವಿತದೊಂದಿಗೆ ನಿಮ್ಮೊಂದಿಗಿರಲಿ ಯಾವಾಗಲೂ. ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್. Praise to Jesus.